ಬಿಜೆಪಿ ಪರಿಷತ್ ಟಿಕೆಟ್ ಇನ್ನೂ ಕೂಡ ಸಸ್ಪೆನ್ಸ್. ಬಿಜೆಪಿ ಟಿಕೆಟ್ ಫೈನಲ್, ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಆದರೆ ಇನ್ನೂ ಕೂಡ ಸಸ್ಪೆನ್ಸ್ ಅನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಯೊಳಗೆ ನಾಮಪತ್ರವನ್ನು ಸಲ್ಲಿಸಬೇಕಿದೆ. ಆದರೆ ಇನ್ನೂ ಅಧಿಕೃತ ಘೋಷಣೆಯಾಗಿಲ್ಲ. ಕೊನೆ ಕ್ಷಣದವರೆಗೂ ಕೂಡ ಸಸ್ಪೆನ್ಸ್ ಕಾಯ್ದುಕೊಳ್ತಾ ಇದೆ ಬಿಜೆಪಿ. ಬಿಜೆಪಿ ಕಚೇರಿಯತ್ತ ಬರ್ತಾ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಲಿಂಗರಾಜ್ ಪಾಟೀಲ್, ಸಿ ಮಂಜುಳಾಗೆ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಬಿಜೆಪಿ ಕಚೇರಿಗೆ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಬೆಳವಣಿಗೆ. ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಲಕ್ಷ್ಮಣ್ ಸವದಿ ಬಿಜೆಪಿ ಕಚೇರಿಯತ್ತ ಬಂದಿದ್ದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದೆಡೆ ಲಿಂಗರಾಜು ಮಂಜುಳಾಗೆ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಛಲವಾದಿ ನಾರಾಯಣಸ್ವಾಮಿ ಮತ್ತು ಕೇಶವ್ ಪ್ರಸಾದ್ಗೂ ಕೂಡ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ. ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ ಲಕ್ಷ್ಮಣ್ ಸವದಿ ಇನ್ನೂ ಕೂಡ ಅಧಿಕೃತ ಘೋಷಣೆಯಾಗಿಲ್ಲ. ಹಾಗಂತ ಟಿಕೆಟ್ ಫೈನಲ್ ಆಗಿದೆ. ಮಧ್ಯಾಹ್ನ 3 ಗಂಟೆಯೊಳಗೆ ನಾಮಪತ್ರ ಸಲ್ಲಿಸಬೇಕಿದೆ. ಈಗಲೂ ಸಸ್ಪೆನ್ಸ್ ಅನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ. ಅಧಿಕೃತ ಘೋಷಣೆ ಯಾವಾಗ? ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿ ಕಚೇರಿಯತ್ತ ಆಗಮಿಸ್ತಾ ಇರೋದು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಈಗಾಗಲೇ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಲಿಂಗರಾಜು ಮಂಜುಳಾ. ರೇಸ್ನಲ್ಲಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಮತ್ತು ಕೇಶವ್ ಪ್ರಸಾದ್. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಕೂಡ ಟಿಕೆಟ್ ಆಕಾಂಕ್ಷಿ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಸವದಿ ಆಗಮನದಿಂದಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ. ಅಧಿಕೃತ ಘೋಷಣೆ ಎಷ್ಟೊತ್ತಿಗೆ? ಸಸ್ಪೆನ್ಸ್ ಕಾಯ್ದುಕೊಳ್ಳಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಯೊಳಗೆ ನಾಮಪತ್ರ ಸಲ್ಲಿಸಬೇಕಿದೆ. ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ. ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ ಲಕ್ಷ್ಮಣ್ ಸವದಿ ಆಗಮನದಿಂದಾಗಿ ಕುತೂಹಲ ಹೆಚ್ಚಾಗಿದೆ. ಬಿಜೆಪಿ ಪರಿಷತ್ ಟಿಕೆಟ್ ಇನ್ನೂ ಕೂಡ ಸಸ್ಪೆನ್ಸ್. ಸವದಿ ಕಚೇರಿಗೆ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳ ಎದೆಯಲ್ಲಿ ಢವ. ಕೊನೆ ಕ್ಷಣದ ಬದಲಾವಣೆಗಳೇನಾದ್ರೂ ಆಗ್ಬಿಡುತ್ತಾ? ಯಾಕಂದ್ರೆ ಇನ್ನೂ ಅಧಿಕೃತ ಘೋಷಣೆಯಾಗಿಲ್ಲ. ರೇಸ್ನಲ್ಲಿ ಹಲವರಿದ್ದಾರೆ. ಬರ್ತಿರೋ ಮಾಹಿತಿ ಪ್ರಕಾರ ಲಿಂಗರಾಜು ಮಂಜುಳಾ, ಛಲವಾದಿ ನಾರಾಯಣಸ್ವಾಮಿ, ಕೇಶವ್ ಪ್ರಸಾದ್ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಇವರಿಗೆ ಫೈನಲ್ ಆಗಿದೆ, ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದ್ದು, ಈ ಮಧ್ಯೆ ಲಕ್ಷ್ಮಣ್ ಸವದಿ ಕಚೇರಿಗೆ ಬಂದಿರೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಭಾರಿ ಸಸ್ಪೆನ್ಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ, ಏನಾಗ್ತಾ ಇದೆ? ಇನ್ನೂ ಕೂಡ ಸಸ್ಪೆನ್ಸ್ ಭಾರಿ ಕಾಯ್ದುಕೊಳ್ಳಲಾಗ್ತಾ ಇರುವಂತದ್ದು. ಒಂದ್ ಕಡೆ 4 ಹೆಸರು ಫೈನಲ್ ಅಂತ ಹೆಸರುಗಳು ಕೇಳಿ ಬರ್ತಾ ಇದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಲಕ್ಷ್ಮಣ್ ಸವದಿ ಬಂದಿರೋದು ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕೊನೆ ಕ್ಷಣದ ಬದಲಾವಣೆ ಏನಾದ್ರೂ ಇದೆಯಾ ಅಂತ? ಪ್ರತಿಮಾ, 2023ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಇನ್ನೆಷ್ಟು ಸಸ್ಪೆನ್ಸ್ ಅನ್ನು ಕಾದುಕೊಳ್ಳುತ್ತೋ ಗೊತ್ತಿಲ್ಲ. ಯಾಕೆಂದರೆ ಪರಿಷತ್ಗೆ 4 ಸ್ಥಾನವನ್ನು ಆಯ್ಕೆ ಮಾಡಬೇಕಾಗಿದೆ. ಆದರೆ ಇಲ್ಲೂ ಕೂಡ ಇಲ್ಲಿಯ ತನಕ ಸಸ್ಪೆನ್ಸ್ ಅನ್ನು ಕಾದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸೋತಿದ್ರು ಬೆಳಗಾವಿಯ ಒಂದು ಬಣ ರಾಜಕೀಯದ ಹಿನ್ನೆಲೆಯಲ್ಲಿ. ನಂತರದಲ್ಲಿ ಅವರಿಗೆ ಪರಿಷತ್ಗೆ ಆಯ್ಕೆ ಮಾಡಲಾಯಿತು.
BJP ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಅವ್ರನ್ನ DCM ಆಗಿ ನೇಮಕ ಮಾಡಲಾಯಿತು. ಅದು ಕೂಡ ಬಹಳ ಸಸ್ಪೆನ್ಸ್ ಆದ ವಿಚಾರ ಆಗಿತ್ತು. ನಂತರದಲ್ಲಿ ಈಗ ಅವರಿಗೆ ಅವಧಿ ಮುಗಿದಿದೆ. ಮೊನ್ನೆ BJPಯ ಕೋರ್ ಕಮಿಟಿ ಸಭೆಯಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಕಂಟಿನ್ಯೂ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರನ್ನು ಕೂಡ ಶಿಫಾರಸು ಮಾಡಲಾಗಿತ್ತು. ಆದರೆ ಲಿಂಗರಾಜು ಅವರ ಹೆಸರು ಯಾವಾಗ ಅಧಿಕೃತವಾಗಿ ಬಂದಿದೆ, BJP ಕಚೇರಿಯಿಂದ ಕರೆ ಹೋಗಿದೆ ಅನ್ನುವಂಥದ್ದು ಮಾಹಿತಿ ನಮಗೆ ಸಿಕ್ತು. ಲಿಂಗಾಯತ ಕೋಟದಿಂದ ಒಬ್ಬರಿಗೆ ಅವಕಾಶವನ್ನು ಕೊಡಬಹುದು ಅನ್ನುವಂಥ ನಿರ್ಧಾರಕ್ಕೆ ಅಂತಿಮವಾಗಿ ನಾವೆಲ್ಲರೂ ಕೂಡ ಬಂದಂತೆ ಕಾಣ್ತಾ ಇತ್ತು. ಆದರೆ ಈಗ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಕರೆ ಹೋಗಿತ್ತು. ಹಾಗಾಗಿ ಅವರು BJP ಕಚೇರಿಗೆ ಬಂದಿದ್ದಾರೆ. ಈಗ BJP ಕಚೇರಿಯಲ್ಲಿ ಕುಳಿತುಕೊಂಡಿದ್ದಾರೆ. ಹೀಗೆ ನೋಡ್ತಾ ಹೋದರೆ 2 ಜನ ಲಿಂಗಾಯತ ಸಮುದಾಯದವರಿಗೆ ಮಣೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದರೆ ಅಥಣಿಯಲ್ಲಿ BJPಯಿಂದ ಸ್ಪರ್ಧೆ ಮಾಡಿ ಲಕ್ಷ್ಮಣ ಸವದಿ ಅವರು ಸೋತಿದ್ರು. ಅವರು ಆ ಭಾಗದಲ್ಲಿ ಸಾಕಷ್ಟು ಒಂದು ಪ್ರಬಲವಾದ ಹಿಡಿತವನ್ನು ಇಟ್ಕೊಂಡಿದ್ರು ಕೂಡ ಬೆಳಗಾವಿಯ ಒಂದು ಬಣ ರಾಜಕೀಯ, ಜಾರಕಿಹೊಳಿ ಅವರ ಮತ್ತು ಆ ಭಾಗದ ಕೆಲವೊಂದಿಷ್ಟು ಇಂಟ್ರಲ್ ಒಂದು ಕಾರಣಕ್ಕೋಸ್ಕರ ಲಕ್ಷ್ಮಣ ಸವದಿ ಅವರನ್ನು ಪಣ ತೊಟ್ಟು ಸೋಲಿಸಲಾಯಿತು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಅಲ್ಲಿ ಕುಮಟಳ್ಳಿ ಅವರನ್ನು ಗೆಲ್ಲಿಸಲಾಯಿತು. ಕುಮಟಳ್ಳಿ ಅವರು BJPಗೆ ಬಂದರು, ಅವರು ಗೆದ್ದರು. ಆದರೆ ಅವರನ್ನು ಮಂತ್ರಿಯನ್ನಾಗಿ ಮಾಡಲಿಲ್ಲ. ಲಕ್ಷ್ಮಣ ಸವದಿ ಅವರಿಗೆ DCM ಅನ್ನು ಮಾಡಲಾಯಿತು. ಅಷ್ಟರ ಮಟ್ಟಿಗೆ ಪ್ರತಿಮಾ ಲಕ್ಷ್ಮಣ ಸವದಿ ಅವರಿಗೆ BJPಯಲ್ಲಿ ಹಿಡಿತಾ ಇದೆ. ಸಂಘ ಪರಿವಾರ ಇರಬಹುದು, ಪಕ್ಷದ ಸಂಘಟನೆ ವಿಚಾರ ಇರಬಹುದು, ಎಲ್ಲದರಲ್ಲೂ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈಗ 2023 ವಿಧಾನಸಭಾ ಚುನಾವಣೆಗೆ ಲಕ್ಷ್ಮಣ ಸವದಿ ಅವರಿಗೆ ಅಥಣಿಯಿಂದ ಟಿಕೆಟನ್ನು ಕೊಡ್ತಾರೋ ಅಥವಾ ಪರಿಷತ್ಗೆ ಅವರನ್ನು ಮತ್ತೊಮ್ಮೆ ಕಳಿಸ್ತಾರಾ ಎನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಕಾಣ್ತಾ ಇದೆ. ಆದರೆ ಲಕ್ಷ್ಮಣ ಸವದಿ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿತ್ತು ಮತ್ತು ಈಗ BJP ಕಚೇರಿಗೆ ಅವರು ಬಂದಿರುವ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅಂತಿಮವಾಗಿ ಇನ್ನೂ ಕೂಡ ಅದು ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ರಾಜಕೀಯವಾಗಿ ನೋಡಿದಾಗ ಇಬ್ಬರಿಗೆ, ಅಂದರೆ ಲಿಂಗಾಯತ ಸಮುದಾಯದ ಇಬ್ಬರಿಗೆ ಪರಿಷತ್ತಿಗೆ ಕಳಿಸ್ತಾರ ಎನ್ನುವಂಥದ್ದು ಹೇಳೋದು ಕಷ್ಟ ಸಾಧ್ಯ. ಬಹುತೇಕ ಲಿಂಗರಾಜು ಅವರಿಗೆ ಆಗಬಹುದು, ಲಕ್ಷ್ಮಣ ಸವದಿ ಅವರಿಗೆ ಅಂತಿಮ ಹಂತದ ಚರ್ಚೆ ಕೂಡ ನಡೀತಾ ಇದ್ದಾವೆ. ಹೀಗಾಗಿ BJP ಕಚೇರಿಗೆ ಬಂದವರೆಲ್ಲರಿಗೂ ಟಿಕೆಟನ್ನು ಕೊಡ್ತಾರಾ ಅಥವಾ ಎಲ್ಲರಿಗೂ ಕರೆ ಹೋದವ್ರಿಗೆಲ್ಲರೂ ಕೂಡ ಟಿಕೆಟು ಕೊಡ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಹೇಳೋದು ಕಷ್ಟ ಆಗ್ತಾ ಇದೆ. ಯಾಕೆಂದರೆ BJPಯ ಸಸ್ಪೆನ್ಸ್ ನಾನು ಹೇಳ್ತಾ ಇದ್ದಂಗೆ ಅಷ್ಟೊಂದು ಕಾದ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಮಂಜುಳಾ ಇರ್ಬೋದು, ಲಕ್ಷ್ಮಣ ಸವದಿ ಇರ್ಬೋದು, ಲಿಂಗರಾಜು ಇರ್ಬೋದು, ಛಲವಾದಿ ನಾರಾಯಣಸ್ವಾಮಿ, ಕೇಶವ ಪ್ರಸಾದ್, ಇವರೆಲ್ಲರಿಗೂ ಕೂಡ ಪ್ರತಿಮಾ ಈಗ ಮಾಹಿತಿ ಬರ್ತಾ ಇದೆ ಅಧಿಕೃತವಾಗಿ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂಥದ್ದು. ಓಕೆ, ಎಸ್, ಅಧಿಕೃತವಾಗಿ ಯಾರ್ಯಾರಿಗೆ ಹಾಗಿದ್ರೆ ಟಿಕೆಟ್ ಸಿಕ್ತು ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತೀವಿ ರವಿ ಶಿವರಾಮ್ ಅವರಿಂದ. ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ BJP ಪಾಳ್ಯದಲ್ಲಿ. ನಿಜಕ್ಕೂ ಆಕಾಂಕ್ಷಿಗಳಲ್ಲಿ ಡವ ಶುರುವಾಗಿತ್ತು. ಯಾರಿಗೆ ಟಿಕೆಟ್ ಹಾಗಿದ್ರೆ ಫೈನಲಿ BJP ಪರಿಷತ್ ಟಿಕೆಟ್ ಕೊನೆ ಕ್ಷಣದವರೆಗೂ ಕೂಡ ಸಸ್ಪೆನ್ಸ್ ಕಾಯ್ದುಕೊಳ್ಳಲಾಗಿದ್ದು, ಹಾಗಿದ್ರೆ ಯಾರಿಗೆ? BJP ಪಟ್ಟಿ ರಿಲೀಸ್ ಆಗಿದೆ. ಅಧಿಕೃತವಾದಂತಹ ಪಟ್ಟಿ ಹೊರಬೀಳ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ BJP ಟಿಕೆಟ್ ಯಾರಿಗೆ? ಬಹಳಷ್ಟು ಹೆಸರುಗಳು ಕೇಳಿಬಂದವು. ಫೈನಲಿ ಯಾರ ಪಾಲಾಗಿದೆ ಲಕ್? BJP ಪಟ್ಟಿ ರಿಲೀಸ್ ಆಗ್ತಾ ಇದೆ. ಪರಿಷತ್ ಚುನಾವಣೆಯ BJP ಪಟ್ಟಿ ಕೊನೆ ಕ್ಷಣದವರೆಗೂ ಕೂಡ ಸಸ್ಪೆನ್ಸ್ ಕಾಯ್ದುಕೊಳ್ಳಲಾಗಿತ್ತು. ಬಹಳಷ್ಟು ಹೆಸರುಗಳು ಓಡಾಡಿದ್ವು. ಫೈನಲಿ ಈಗ ಅಧಿಕೃತ ಘೋಷಣೆ. ಪಟ್ಟಿ ಫೈನಲ್ ಆಗ್ತಾ ಇದೆ. ಪಟ್ಟಿ ರಿಲೀಸ್ ಆಗಿದೆ. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್, ಹಾಗೆ ಹೇಮಲತಾ ನಾಯಕ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಕೇಶವ್ ಪ್ರಸಾದ್ ಮತ್ತು ಲಕ್ಷ್ಮಣ ಸವದಿ. ಛಲವಾದಿ ನಾರಾಯಣಸ್ವಾಮಿ, ಹೇಮಲತಾ ನಾಯಕ್, ಕೇಶವ್ ಪ್ರಸಾದ್ ಮತ್ತು ಲಕ್ಷ್ಮಣ ಸವದಿಗೆ MLC ಟಿಕೆಟ್ ಘೋಷಣೆಯಾಗಿದೆ. ಫೈನಲಿ BJPಯ ಫೈನಲ್ ಪಟ್ಟಿ ರಿಲೀಸ್ ಆಗಿದ್ದು, ಛಲವಾದಿ ನಾರಾಯಣಸ್ವಾಮಿ, ಹೇಮಲತಾ ನಾಯಕ್, ಕೇಶವ್ ಪ್ರಸಾದ್ ಮತ್ತು ಲಕ್ಷ್ಮಣ ಸವದಿ. BJPಯ 4 ಅಭ್ಯರ್ಥಿಗಳ ಹೆಸರು ಪ್ರಕಟಗೊಳ್ತಾ ಇದೆ. ಭಾರಿ ಸರ್ಪ್ರೈಸ್ ಕೊಡ್ತಾ ಇದ್ರು. ಸಸ್ಪೆನ್ಸ್ ಅನ್ನ ಕಾಯ್ದುಕೊಳ್ಳಲಾಗ್ತಾ ಇತ್ತು. ಯಾರ ಹೆಸರು ಬರುತ್ತೆ ಅಂತ ಅನ್ನೋದು ಕೊನೆ ಕ್ಷಣದವರೆಗೂ ಕೂಡ ಚರ್ಚಿತ ವಿಷಯವಾಯಿತು. ಈಗ ಹಿಂದುಳಿದ ವರ್ಗದ ಕೇಶವ್ ಪ್ರಸಾದ್ ಅವರಿಗೆ ಮಣೆ ಹಾಕಲಾಗಿದೆ. ದಲಿತ ಬಲಗೈ ಸಮುದಾಯದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ
ಟಿಕೆಟ್ ಹೇಮಲತಾ ನಾಯಕ್ ಮತ್ತು ಲಕ್ಷ್ಮಣ್ ಸವದಿಗೂ ಕೂಡ ಜಾಕ್ಪಾಟ್ ಒಲ್ದಿದೆ. ಕೊನೆ ಕ್ಷಣದಲ್ಲಿ ಲಕ್ಷ್ಮಣ್ ಸವದಿಗೆ ಜಾಕ್ಪಾಟ್. ಛಲವಾದಿ ನಾರಾಯಣಸ್ವಾಮಿ, ಹೇಮಲತಾ ನಾಯಕ್, ಕೇಶವ್ ಪ್ರಸಾದ್ ಮತ್ತು ಲಕ್ಷ್ಮಣ್ ಸವದಿ ನಾಲ್ವರಿಗೆ ಈಗ ಬಿಜೆಪಿ ಟಿಕೆಟ್ ಫಿಕ್ಸ್. ಅಂತಿಮ ಪಟ್ಟಿ ಅಧಿಕೃತವಾದಂತಹ ಘೋಷಣೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಫೈನಲಿ ನಾಲ್ವರಿಗೆ ಯಾರಿಗೆ ಟಿಕೆಟ್ ಸಿಕ್ತು ಅನ್ನೋದು ಹೊರಬೀಳ್ತಾ ಇದೆ. ಕೊನೆ ಕ್ಷಣದಲ್ಲೂ ಕೂಡ ಭಾರಿ ಸಸ್ಪೆನ್ಸ್. ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕೇಶವ್ ಪ್ರಸಾದ್ ಅವರಿಗೆ, ದಲಿತ ಬಲಗೈ ಸಮುದಾಯಕ್ಕೆ ಸೇರಿದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ, ಹೇಮಲತಾ ನಾಯಕ್ ಮತ್ತು ಲಕ್ಷ್ಮಣ್ ಸವದಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಅಧಿಕೃತವಾಗಿ ಹೊರಬಿದ್ದಿದೆ ಮಾಹಿತಿ. ಬಿಜೆಪಿಯ ಅಧಿಕೃತ ಪಟ್ಟಿ ರಿಲೀಸ್. ಬಿಜೆಪಿ ಎಸ್ಸಿ ಮೋರ್ಚಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಲಿತ ಸಮುದಾಯಕ್ಕೆ ಸೇರಿದ, ದಲಿತ ಬಲಗೈ ಸಮುದಾಯಕ್ಕೆ ಸೇರಿದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಫೈನಲ್ ಆಗಿದ್ದು, ಬಿಜೆಪಿ ಕಾರ್ಯಾಲಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂತಹ ಹಿಂದುಳಿದ ವರ್ಗಕ್ಕೆ ಸೇರಿದ ಕೇಶವ್ ಪ್ರಸಾದ್ ಅವರಿಗೂ ಕೂಡ ಪರಿಷತ್ ಟಿಕೆಟ್ ಫಿಕ್ಸ್. ಅದರ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಮಾಜಿ ಡಿಸಿಎಂ ಕೂಡ ಆಗಿದ್ದಂತಹ ಲಕ್ಷ್ಮಣ್ ಸವದಿಯವರಿಗೆ ಮತ್ತೆ ಈಗ ಜಾಕ್ಪಾಟ್ ಒಲ್ದಿದೆ. ಕೊನೆ ಕ್ಷಣದಲ್ಲಿ ಲಕ್ಷ್ಮಣ್ ಸವದಿಗೆ ಜಾಕ್ಪಾಟ್. ಶಿಫಾರಸು ಮಾಡಿದಂತಹ ಪಟ್ಟಿಯಲ್ಲಿತ್ತು ಲಕ್ಷ್ಮಣ್ ಸವದಿಯವರ ಹೆಸರು. ಆದ್ರೆ ಕೊನೆ ಕ್ಷಣದವರೆಗೂ ಕೂಡ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಜಾಕ್ಪಾಟ್ ಒಲ್ದಿದ್ದು ಲಕ್ಷ್ಮಣ್ ಸವದಿಯವರಿಗೆ. ಭಾರಿ ಸಸ್ಪೆನ್ಸ್ ಕಾಯ್ದುಕೊಳ್ಳಲಾಯಿತು. ಛಲವಾದಿ ನಾರಾಯಣಸ್ವಾಮಿ, ಕೇಶವ್ ಪ್ರಸಾದ್, ಲಕ್ಷ್ಮಣ್ ಸವದಿ ಮತ್ತು ಹೇಮಲತಾ ನಾಯಕ್ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಲಕ್ಷ್ಮಣ್ ಸವದಿ ಅವರು ಕಚೇರಿಗೆ ಬರ್ತಾ ಇದ್ದಂತೆ ಚರ್ಚೆ ಜೋರಾಯಿತು. ಈಗ ಸ್ಪಷ್ಟವಾಗಿದೆ, ಪಟ್ಟಿ ಹೊರಬಿದ್ದಿದೆ, ಅಧಿಕೃತ ಘೋಷಣೆಯಾಗಿದೆ. ಕೊನೆ ಕ್ಷಣದಲ್ಲಿ ಲಕ್ಷ್ಮಣ್ ಸವದಿಗೆ ಜಾಕ್ಪಾಟ್ ಹೊಂದಿದೆ. ಲಿಂಗಾಯತ ಕೋಟಾದಡಿ ಲಕ್ಷ್ಮಣ್ ಸವದಿಗೆ ಟಿಕೆಟ್. ಬಿಜೆಪಿಯ 4 ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ. ದಲಿತ ಕೋಟಾದಡಿ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ, ಹಿಂದುಳಿದ ವರ್ಗದ ಕೇಶವ್ ಪ್ರಸಾದ್ ಅವರಿಗೆ, ಎಸ್ಟಿ ಸಮುದಾಯದ ಹೇಮಲತಾ ನಾಯಕ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಹೇಮಲತಾ ನಾಯಕ್ ಎಸ್ಟಿ ಸಮುದಾಯಕ್ಕೆ ಸೇರಿದವರು. ಹೇಮಲತಾ ನಾಯಕ್ಗೆ ಒಲಿದು ಬಂದಿದೆ ಪರಿಷತ್ ಟಿಕೆಟ್. ದಲಿತ ಬಲಗೈ, ಹಿಂದುಳಿದ ವರ್ಗ, ಎಸ್ಟಿ ಸಮುದಾಯಕ್ಕೆ ಸೇರಿದಂತವರಿಗೆ ಟಿಕೆಟ್ ಕೊಡಲಾಗಿದ್ದು, 4 ಹೆಸರು ಕೂಡ ಪ್ರಕಟವಾಗ್ತಾ ಇದೆ. ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಸಂಪರ್ಕದ. ರವಿ, ಫೈನಲಿ ಬಿಜೆಪಿ ಪಟ್ಟಿ ರಿಲೀಸ್ ಆಗಿದೆ. ಎಂತಹ ಸಸ್ಪೆನ್ಸ್ ಕಾಯ್ದುಕೊಳ್ಳಲಾಯಿತು, ಕೊನೆಗೂ ಹೆಸರು ಹೊರಬಿತ್ತು. ಈ 4 ಹೆಸರುಗಳನ್ನ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಪ್ರತಿಮಾ, ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಸ್ವತಃ ಮಾತಾಡ್ತಾ ಇದ್ದಾರೆ. ಪಕ್ಷದ ಎಲ್ಲ ನನ್ನ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಸೇವಾ ಮನೋಭಾವನೆಯನ್ನು ಗುರುತಿಸಿ ಏನು ಇವತ್ತಿನವರೆಗೆ 4 ದಶಕಗಳ ಕಾಲ
ನನ್ನ ಕನಸೇನಿತ್ತೋ ಆ ಕನಸನ್ನು ನೆನಸು ಮಾಡುವಲ್ಲಿ ನನ್ನ ಪಕ್ಷದ ಮುಖಂಡರುಗಳು ಸರ್ವರು ನನ್ನನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಸಂಘಟನೆಗೆ ಒಂದು ಕಡೆ ಬೆಲೆ ಕೊಟ್ಟಿದ್ದು ಮತ್ತು ವ್ಯಕ್ತಿತ್ವಕ್ಕೂ ಕೂಡ ಬೆಲೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಎಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ. ಪಕ್ಷ ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಇದು ನನ್ನ ಇಡೀ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದೆ. ಅದನ್ನು ನಾನು ಮೊದಲಿಂದಲೂ ಕೂಡ ನಾನು ಕೈಗೆತ್ತಿಕೊಂಡಿದ್ದೇನೆ. ದಲಿತ ಸಮುದಾಯವನ್ನು ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಆಗಿ ಮಾತ್ರ ಇಟ್ಕೊಂಡಿದ್ರು, ಎಲ್ಲರನ್ನೂ ದಮನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅದರಲ್ಲಿ ನಾನು ಇವತ್ತಿನ ದಿವಸ ನನ್ನ ಸಮುದಾಯಗಳನ್ನು ನಾನು ಎಚ್ಚರಿಸ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದಲಿತ ಪರವಾಗಿರ್ತಕ್ಕಂಥ ಪಕ್ಷ. ಮೋದಿಜಿಯವರಾಗಿರ್ಬೋದು, ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ನಮ್ಮ ಕಟೀಲ್ ಸಾಹೇಬರು ಎಲ್ಲರೂ ಕೂಡ ಸೇರಿ ಇವತ್ತು ಯಡಿಯೂರಪ್ಪನವರು ವಿಶೇಷವಾಗಿ ಎಲ್ಲರೂ ಸೇರಿ ನಮ್ಮ ದಲಿತ ಸಮುದಾಯವನ್ನು ಇವತ್ತು ಗೌರವಿಸ್ತಕ್ಕಂಥ, ನಮಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಿರ್ತಕ್ಕಂಥದ್ದನ್ನು ನಾನು ಎಲ್ಲ ಜನರ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ನನಗೆ ಇವತ್ತು ಹೆಚ್ಚಿನ ಜವಾಬ್ದಾರಿ ಬಂದಿದೆ. ಇದು ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಾನು ಮತ್ತಷ್ಟು ಪ್ರೇರೇಪಿತನಾಗಿದ್ದೇನೆ. ಇವತ್ತು ಇಡೀ ರಾಜ್ಯವನ್ನು ಮತ್ತಷ್ಟು ವೇಗವಾಗಿ ನಾನು ಸುತ್ತುವ ಕೆಲಸವನ್ನು ಮತ್ತು ದಲಿತ ಸಮುದಾಯಗಳನ್ನು ತಂದು ಪಕ್ಷಕ್ಕೆ ಜೋಡಿಸುವ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ. ನಿಮಗೆ ಟಿಕೆಟ್ ಕೊಟ್ಟಿರೋ ವಿಚಾರಕ್ಕೂ ಕೂಡ ಬೇರೆ ಪಕ್ಷದಿಂದ ಬಂದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅಂದರೆ ಮೂಲ ನಮ್ಮ ಬಿಜೆಪಿ ಮತ್ತು ಮೂಲದವರಿಗೆ ಅನ್ಯಾಯ ಆಗಿದೆ ಅಂತ ಮಾತು ಕೇಳ್ಬರ್ತೇನೆ. ಒಂದು ವಿಷಯವನ್ನು ನಾನು ಹೇಳ್ತೇನೆ, ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾರೇ ಒಂದು ಪಕ್ಷಕ್ಕೆ ಬಂದ ಮೇಲೆ ಅವರು ಈಗ ಬಂದವರು, ಹಿಂದೆ ಬಂದವರು, ಮುಂದೆ ಬಂದವರು ಪ್ರಶ್ನೆ ಬರೋದಿಲ್ಲ. ಹಾಗಿದ್ದರೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮುಖಂಡರುಗಳಲ್ವೇ? ಆದ್ದರಿಂದಾಗಿ ಆ ಪ್ರಶ್ನೆ ಬರೋದಿಲ್ಲ. ನಾನು ಕೂಡ 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ರಾಜಕಾರಣದಲ್ಲಿದ್ದೇನೆ. ಆದ್ದರಿಂದಾಗಿ ನಾನು ಎಲ್ಲಾದರೂ ಒಂದು ಕಾಲೇಜಿನಲ್ಲಿ ಯಾರಾದರೂ ಓದಿದರೆ ನಿಮಗೆ ಗೊತ್ತಾಗ್ತದಲ್ಲ, ಅಲ್ಲಿ PUC ಮಾಡಿದವನು ಮೈಸೂರಿನಲ್ಲಿ PUC ಮಾಡಿದವನು ಬೆಂಗಳೂರಿನಲ್ಲಿ ಬಂದು ನರ್ಸರಿಗೆ ಸೇರಬೇಕೇನು? ಅಲ್ಲಿ ಕೂಡ ಅದೇ ಒಂದು ವ್ಯಾಲ್ಯೂ ಇರ್ತದೆ. ಅದನ್ನು ಪಕ್ಷದ ಮುಖಂಡರುಗಳು ಗಮನಿಸಿದ್ದಾರೆ. ಬೇರೆಯವರು ಮಾತಾಡೋದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಪಕ್ಷ ನಿಷ್ಠೆಗೆ, ನನ್ನ ಸಂಘಟನೆಯ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖಂಡರುಗಳು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಪತ್ರಕರ್ತರೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕೆಂತಂದರೆ ನಿಮಗೂ ಕೂಡ ಭಾಳ ಬೇಜಾರಾಗೋಗಿತ್ತು. ಏನಪ್ಪ 40 ವರ್ಷದಿಂದ ನೋಡಿದ್ರು ಈ ನಾರಾಯಣ ಸ್ವಾಮಿ ಏನೂ ಆಗೋದೇ ಇಲ್ಲ, ಬರೀ ಭಾಷಣ ಹೊಡಿತಾರೆ ಅಂತ. ಅದಕ್ಕೆ ಕೊನೆಯ ಪಕ್ಷ ನಿಮ್ಮೆಲ್ಲರ ಶ್ರಮದಿಂದಲೂ ಕೂಡ ನನಗೆ ಸಹಾಯ ಆಗಿದೆ ಅಂತಕ್ಕಂಥದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.